ಹಾಯ್ ಎಲ್ಲ ನಮಸ್ತೆ, ನಾನು ನಿಮ್ಮ ಪ್ರೀತಿಯ ನಿತೇಶ್ ನಂದಿ. ಇವತ್ತಿನ ಪಟ್ಟಂಗ ವಿದ್ಯುತ್ ಚಾಕ್ಕೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ಪಟ್ಟಂಗ ವಿದ್ಯುತ್ ಚಾದ ಗೆಸ್ಟ್ ಯಾರಂತ ಗೆಸ್ಟ್ ಮಾಡ್ತಿದ್ದೀರಾ? ಅವರೇ ನನ್ನ ಆತ್ಮೀಯ ಮನೋಜ್ ಪಿಜಿ. ಇವರಿಗೆ ಈ ಜನ ಒಡೆ ಬೋಂಡಿ ಚೆಕ್ ಚೂರು ಬೇತೆ ಬೇರೆ ಬಂತು ಬಂತು 5 ನಿಮಿಷ ಬಂತು. ಸರಿ ಹಾಯ್ ಅಂಡ ಮಾತಾಡಿದ್ರೆ ಆಡಿ ಬಾರಿ ಬಂಗಾರದ ಹೇಳದ್ದು. ಮತ್ತೆ ಮನೋಜ್ ಅವರಿಗೆ ವಿಶೇಷ ವಿಶೇಷ ಏನಿಲ್ಲ, ಮಳೆ ಬರ್ತಾ ಇದೆ, ಬೆಂಗಳೂರಲ್ಲಿ ಸ್ವಲ್ಪ ಜಾಸ್ತಿ ಕೋಲ್ಡ್ ಆಗ್ತಾ ಇದೆ. ಅಲ್ಲ, ಮೊಬೈಲ್ ಅಲ್ಲಿ ತುಂಬಾ ಬಿಸಿ ಇದ್ದಾಗಿತ್ತು. ನೀವು ಆತರ ಕೇಳ್ತಾ ಮೊಬೈಲಲ್ಲಿ ಬಿಡಿ, ಅದು ಇದ್ದಿದ್ದೆ, ಅದು ಯಾವಾಗ್ಲೂ ಆವಾಗ ಕಾಲ್ ಬರ್ತಾ ಇರ್ತಾರೆ. ಪಿಕ್ ಮಾಡ್ಲೇಬೇಕಲ್ಲ, ಮಾಡೋದು ಮಾತಾಡೋದು ಅಷ್ಟೇ, ಇನ್ನೇನಿಲ್ಲ. ಆತರ ಜಾಸ್ತಿ ಏನಿಲ್ಲ, ನಾರ್ಮಲ್ ಆಗಿ ಹೊಡ್ತಾ ಇದೆ ಒಂದ್ ರೇಂಜ್ಗೆ. ಮತ್ತೆ ಪಾಡ್ಕಾಸ್ಟ್ ಸ್ಟಾರ್ಟ್ ಮಾಡೋ ಮುಂಚೆ ನಾವು ಚಾ ಕುಡ್ಕೊಂಡು ಮಾತಾಡೋಣ. ಪ್ರಸಾದನ ಚಾ ಓಕೆ, ನಾವು ಸ್ಟಾರ್ಟ್ ಮಾಡುವ. ಅಲ್ಲ, ಸ್ವಲ್ಪ ಟೀ ಕುಡ್ಕೊತೇನೆ. ಮತ್ತೆ ಮನೋಜ್ ಅವ್ರಿಗೆ, ನಿಮ್ಮ ಕಾಲೇಜ್ ಲೈಫಲ್ಲಿ, ಸ್ಕೂಲ್ ಲೈಫಲ್ಲಿ ಏನಾದ್ರು ಒಂದು ಫನ್ನಿ ಮೂಮೆಂಟ್, ಟ್ರಾಜಿಡಿ ಮೂಮೆಂಟ್ ಮಾಡಿರ್ತೀರ, ಅದ್ರ ಯಾವ್ದಾದ್ರು ಒಂದು ಫೇಮಸ್ ನಿಮ್ಗೆ ಮೋಸ್ಟ್ ಇಷ್ಟ ಆಗುವಂಥದ್ದು, ಈಗ ನೆನಪಾಗುವಂಥದ್ದು ಒಂದು ಟ್ರಾಜಿಡಿ ಸ್ಟೋರಿ ಇದೆ? ಬಹಳ ನೆನಪಾಗುವಂತದಂದ್ರೆ ಒಂದ್ಸಲ ಕಾಲೇಜಲ್ಲಿ ಸೆಮ್ ಎಕ್ಸಾಮ್ ಇತ್ತು, ಡಿಪ್ಲೊಮಾದಲ್ಲಿ ಎಕ್ಸಾಮ್. ಸೆಮ್ ಎಕ್ಸಾಮ್ ನೈಟ್ ಎಲ್ಲ ಓದಿದ್ದೀನಿ, ಬೆಳಿಗ್ಗೆ ಕಣ್ ಬಿಡಕ್ ಆಗ್ತಿಲ್ಲ, ಸ್ವಲ್ಪ ಒಂದು ಹಾಫ್ ಅನ್ ಅವರ್ ಮಲಗೋಣ ಅಂತ ಮಲಗಿದ್ದೀನಿ. ಮಲಗಿ ಎದ್ದು ನೋಡಿದ್ರೆ 10 ಗಂಟೆ. ಎಕ್ಸಾಮ್ ಇದ್ದದ್ದು 9 ಗಂಟೆಗೆ. ಎದ್ದದ್ದು 10 ಗಂಟೆಗೆ. 10 ಗಂಟೆಗೆ. ಆಮೇಲೆ ಏನಾಯ್ತು? ಆಮೇಲೆ ಏನಾಯ್ತು, ಎಕ್ಸಾಮ್ ಹೇಗಿದ್ರು ಹೋಯ್ತು, ತಿರ್ಗಾ ಬೆಡ್ಶೀಟ್ ಹಾಕೊಂಡು ಮಲಗಿದೆ. ಚೆನ್ನಾಗಿದೆ. ಮತ್ತೆ ಮನೋಜ್ ಅವ್ರಿಗೆ, ವಾಟ್ ಇಸ್ ಲವ್? ಮಾತ್ರ ತಗೊಳ್ಳಿ, ಮನ ಬಿಚ್ಚಿ ಮಾತಾಡಿ. ಅಂದ್ರೆ ಬೆನ್ ಮೇಲೆ ಕಜ್ಜಿ ತರ ಕೆರ್ಕೊಂಡೆ ಬಾಳ ಮಜಾ ಇರ್ಸುತ್ತೆ, ಆಮೇಲೆ ಗಾಯ ಆಗ್ಬಿಡುತ್ತೆ. ಎಷ್ಟು ಗಾಯ ಇದೆ? ಗಾಯ ಸಿಂಗಲ್ ಡಿಜಿಟ್ ಏನಿಲ್ಲ, ಡಬಲ್ ಡಿಜಿಟ್ ಇದೆ. ಆಯಿಂಟ್ಮೆಂಟ್ ಹಚ್ಚಿ ಇನ್ನೊಂದು ಗಾಯ ಮಾಡೋದು, ಆಯಿಂಟ್ಮೆಂಟ್ ಹಚ್ಚಿ ಇನ್ನೊಂದು ಗಾಯ ಮಾಡ್ಕೊಳ್ಳೋದು. ಅದ್ರಲ್ಲಿ ಒಂಥರ ಸುಖ ಇದೆ. ಕಜ್ಜಿಯಲ್ಲಿ ಒಂದು ಸುಖ, ಕಜ್ಜಿಯಲ್ಲಿ ಒಂದು ಸುಖ. ನಿಮಗೆ ತುಂಬಾ ಲ್ಯಾಂಗ್ವೇಜ್ ಗೊತ್ತಿದೆ ಅಂತ ಹೇಳಿದ್ರು, ನಿಮ್ಗೆ ತುಂಬಾ ಲ್ಯಾಂಗ್ವೇಜ್ ಯಾವ್ದೆಲ್ಲ ಗೊತ್ತಿದೆ ಅಂತ ಹೇಳ್ತೀರಾ? ನನಗೆ ಅಂದ್ರೆ ಒಂದು 7 ಲ್ಯಾಂಗ್ವೇಜ್ ಗೊತ್ತಿದೆ. ಅದರಲ್ಲಿ ತುಳು, ಕನ್ನಡ, ತಮಿಳ್, ತೆಲುಗು, ಮಲಯಾಳಂ, ಇಂಗ್ಲಿಷ್, ಹಿಂದಿ, ಅರಭಾಷೆ, ಅಷ್ಟು ಲ್ಯಾಂಗ್ವೇಜ್ ಬರ್ತದೆ. ಎಲ್ಲ ಲ್ಯಾಂಗ್ವೇಜ್ ಒಂದು ಕ್ವಶನ್, ನಾನು ನಿನ್ನನ್ನು ಪ್ರೀತಿಸುತ್ತೇನೆ, ಎಲ್ಲ ಲ್ಯಾಂಗ್ವೇಜ್ ಒಂದೊಂದು ಲೈನ್ ಇದೆ. ಕನ್ನಡದಲ್ಲಿ ಅದೇ ನೀವು ಹೇಳಿದಾಗೆ ಇದೆ. ತುಳುವಲ್ಲಿ ഞാൻ നിന്നെ ಮಸ್ತ್ ಮೋಕೆ ಮಲ್ಪ, ಮತ್ತೆ ಮಲಯಾಳಂನಲ್ಲಿ ഞാൻ ನಿನ್ನೆ ಸ್ನೇಹಿക്കുന്നു, ಮತ್ತೆ ತಮಿಳಲ್ಲಿ ನಾವು ಉನ್ನೈ ಕಾದಲಿಕ್ಕಿರೆ, ಮತ್ತೆ ತೆಲುಗಲ್ಲಿ నేను నిన్ను ప్రేమిస్తున్నాను, ಹಿಂದಿಲಿ ಮೇ ತುಮ್ಕೋ ಪ್ಯಾರ್ ಕರ್ತಾ ಹೂಂ, ಆಮೇಲೆ ಇಂಗ್ಲಿಷಲ್ಲಿ ಐ ಲವ್ ಯು ಅಂತ ಹೇಳ್ಬಿಡ್ತಾರೆ ಕಾಮನ್ ಆಗಿ. ಆಮೇಲೆ ಅಷ್ಟೇ. ನೀವು ಎಷ್ಟು ಹುಡುಗಿ ಐ ಲವ್ ಯು ಹೇಳಿದೀಗ? ಅದೆಲ್ಲ ಕೇಳಲಿಕ್ಕಿಲ್ಲ ನೀವು. ಮತ್ತೆ ಮನೋಜ್ ಅವ್ರಿಗೆ, ನಿಮ್ಮ ಲೈಫಲ್ಲಿ ಏನಾದ್ರು ಹಾಗಾಗಿದೆ, ಏನಾದ್ರು ಇನ್ಸಿಡೆಂಟ್ ಆಗಿದ್ಯಾ? ಏನಾದ್ರು ಹೂವು ಬಂದು ನಿಮಗೆ ಕಾಣಿಸಿದ್ದು, ಅಥವಾ ನಿಮಗೆ ಏನಾದ್ರು ಅನುಭವ ಏನಾದ್ರು ಇದ್ರೆ ಹೇಳಿ. ನಾವು ಉಡುಪಿಯಲ್ಲಿ ಒಂದ್ಸಲ ಇದ್ದೆ. ಉಡುಪಿಯಲ್ಲಿ ಒಂದು ದೊಡ್ಡ ಮನೆಯಲ್ಲಿ ಇದ್ದೆ. ಅಂದ್ರೆ ನಾವು ಅಲ್ಲಿ ವರ್ಕ್ ಮಾಡ್ತಿದ್ವಿ. ನಮಗೆ ಓನರ್ ಒಂದು ಅವರ ಹಳೆ ಮನೆ ಕೊಟ್ಟಿದ್ರು. ಸೊ ಅದ್ರಲ್ಲಿ ನಾವ್ ಇಬ್ರೇ, ಅಷ್ಟು ದೊಡ್ಡ ಮನೆಯಲ್ಲಿ ನಾವ್ ಇಬ್ರೇ. ಅಲ್ಲಿ ಏನಾಗಿದೆ ಅಂದ್ರೆ ಪಕ್ಕದ ಮನೆ ಒಂದು ಅಜ್ಜಿ ತೀರಿ ಹೋಗ್ಬಿಟ್ಟಿದೆ. ನಮಗೆ ಆ ಇನ್ಸಿಡೆಂಟ್ ಗೊತ್ತಿಲ್ಲ. ನಾವು ಆ ಇನ್ಸಿಡೆಂಟ್ ತೀರಿ ಹೋದ್ಮೇಲೆ ನಾವು ಆ ಮನೆಗೆ ಜಾಯ್ನ್ ಆಗಿದ್ದು. ನಮಗೆ ನೈಟ್ ಅಲ್ಲಿ ಫ್ಯಾನ್ ಆಫ್ ಆಗೋದು, ತಿರುಗ್ತಾ ಇರುತ್ತೆ, ಸಡನ್ ಆಗಿ ಆಫ್ ಆಗ್ಬಿಡುತ್ತೆ ಫುಲ್. ಆಮೇಲೆ ನೈಟ್ ನಿದ್ದೆ ಮಾಡಿದ್ಮೇಲೆ ಬಾವಿಲಿ ಯಾರೋ ನೀರು ಸೇದ್ದಂಗೆ ಸೌಂಡ್ ಕೇಳೋದು, ಬಾಗಿಲ ಹತ್ರ ಫುಟ್ ಸ್ಟೆಪ್ ಕೇಳೋದು, ಈ ತರ ಎಲ್ಲ ಆಗಿದೆ. ಮತ್ತೊಂದ್ಸಲ ಏನಾಯ್ತು ಅಂದ್ರೆ ನಾವಿಬ್ರೇ ಅಲ್ಲ, ಅವನು ಊರಿಗೆ ಹೋದಾಗ ನಾನೊಬ್ನೇ, ನಾನು ಊರಿಗೆ ಹೋದಾಗ ಅವನೊಬ್ನೇ. ಅವನು ಒಂದ್ಸಲ ಹೇಳ್ದ ನನಗೆ, ಡೋರ್ ಹತ್ರ ಇಷ್ಟು ಕುಳ್ಳಕ್ಕೆ ವೈಟ್ ಯಾರೋ ಕಾಣಿಸಿದ್ದಾರೆ ಅಂತ ಹೇಳಿದ್ದ. ನಾನು ಮಗು ಟೈಪ್ ಒಂದಿಷ್ಟು ಕುಳ್ಳಿಕ್ಕೆ ನೀವು ವೈಟ್ ತರ ಕಾಣಿದೆ ಯಾರು ಕೂತಂಗೆ. ಸೊ ಅವನು ಏನು ಇರ್ಲಿಕ್ಕಿಲ್ಲ ಅನ್ಕೊಂಡು ಮಲಗಿದ್ದಾನೆ. ಆಮೇಲೆ ಅವ್ನು ಎದ್ದಲಿಕ್ಕೂ ಆಗಿಲ್ಲ, ಬಟ್ ಮಲಗಿದಾನೆ ಹಂಗೆ. ಅಷ್ಟೇ ನಾನು ಊರಿಂದ ಬಂದ ನನಗೆ ಹೇಳಿದೆ ಈ ತರ ಆಯ್ತು ಮರಿ ಅಂತ. ನಾನು ಏನ್ ಇರ್ಲಿಕ್ಕಿಲ್ಲ ಅನ್ಕೊಂಡು ಸುಮ್ನಿದ್ದೆ. ನನಗೇನಾಯ್ತು ಅಂದ್ರೆ, ನಾನು ಅವನ ಊರಿಗೆ ಹೋಗಿ ನಾನು ಒಬ್ನೇ ಮಲಗಿದ್ದೀನಿ. ಒಂದು 6-6:30 ಆ ತರ ಇರ್ಬೋದು ಮೇ ಬಿ. ಯಾರೋ ಬೆಡ್ಶೀಟ್ ಇಲ್ದಂಗೆ ಆಯ್ತು. ನಾನು ಏನು ಅಂತ ಹಿಂಗೆ ಮಲಗಿದ್ದೆ, ಹಂಗಾತ ಮಲಗಿದ್ದೆ. ಹಿಂಗೆ ಎದ್ದು ನೋಡಿದಾಗ ಯಾರೋ ಕೆನ್ನೆಗೆ ಫೈಡ್ ಅಂತ ಹೊಡೆದಂಗ ಆಯ್ತು. ಟಿವಿ ಎಲ್ಲ ಅಂತ ಸೌಂಡ್ ಕೇಳ್ತಾ ಇದೆ, ಬೀಪ್ ಸೌಂಡ್ ಅಷ್ಟೇ. ಆಮೇಲೆ ನನಗೆ ಗೊತ್ತೇ ಇಲ್ಲ ಅಚ್ಚೆ ಏನಾದ್ರು ಬಂದಿದೆ ಬೆಳಿಗ್ಗೆ. ಆ ತರ ಏನಾಗಿಲ್ಲ. ಬಟ್ ನಾನು ಎದ್ದಿದ್ದೆ 11 ಗಂಟೆಗೆ. ನಾವು 10 ಗಂಟೆ ಶಾಪ್ ಓಪನ್ ಮಾಡ್ಬೇಕು ಶಾಪ್. ನಾನು ಎದ್ದಿದ್ದೆ 11 ಗಂಟೆ. ನನಗೆ ಒಬ್ರು ರಾಜ್ಕುಮಾರ್ ಅವ್ರ ಹತ್ರ ಅಣ್ಣ ಇದ್ರು. ಅವ್ರು ಕಾಲ್ ಮಾಡಿದಾಗ ಗೊತ್ತಾಯ್ತು ನಾನು ಇನ್ನ ಮಳಿಗೆ ಇದ್ದೀನಿ ಅಂತ. ಅಲ್ಲಿವರೆಗೆ ಗೊತ್ತೇ ಇಲ್ಲ. ಓನರ್ ಜೊತೆ ಏನೇ ಮಾತಾಡ್ಲಿಲ್ಲ? ಓನರ್ ಅವಾಗ ಬೇರೆ ಕಡೆ ಟ್ರಿಪ್ಪಿಗೆ ಹೋಗಿದ್ರು ಅವರು. ಸೊ ನಾವು ಅಷ್ಟೇ ಇದ್ದಿದ್ದು. ಆಮೇಲೆ ಅಲ್ಲಿ ಏನಾದ್ರು ಇನ್ಸಿಡೆಂಟ್ ಆಯ್ತಾ? ಆಮೇಲೆ ಅಂದ್ರೆ ಇನ್ನೊಂದಂದ್ರೆ, ಮತ್ತೆ ಒಂದ್ಸಲ ನಾನು ಬೈಕಲ್ಲಿ ಕಾಡ್ ಸೈಡ್ ಹೋಗ್ಬೇಕು, ನಮ್ ಮನೆ ಸೈಡ್.
ಯಾರೋ ಹಿಂದೆ ಕೂತಾಗಿ ಫೀಲ್ ಆಗುತ್ತೆ. ಆಮೇಲೆ ಸುತ್ತ ನಮ್ ಜೊತೆ ಒಂದು ಗಾಳಿ ಒಂಥರ ಫಾಸ್ಟ್ ಬಂದಂಗಾಗುತ್ತೆ. ಆಮೇಲೆ ಇನ್ನೊಂದು ರಿಯಲ್ ಇನ್ಸಿಡೆಂಟ್ ಅಂದ್ರೆ ನಮ್ಮ ಅಜ್ಜಿ ಮನೇಲಿ ನಾವು ಶುಕ್ರವಾರ ಪೂಜೆ ಮಾಡ್ತೀವಿ. ಶುಕ್ರವಾರ ಪೂಜೆ ಮಾಡ್ಬೇಕಾದ್ರೆ ಅಲ್ಲಿ ದಿನ ಒಬ್ರು ನಮ್ಮ ಅತ್ತೆ ಒಬ್ರು ಬರ್ತಿದ್ರು, ಅವ್ರು ಜಾಂಡೀಸಲ್ಲಿ ಇರೋದ್ರು. ಸೊ ಏನಾಯ್ತು ಅಂದ್ರೆ ನಾವು ಭಜನೆ ಎಲ್ಲ ಮುಗಿಸಿ ಪ್ರಸಾದ ಎಲ್ಲರಿಗೂ ಕೊಡ್ತೀವಲ್ಲ, ಅವಾಗ ನಾನು ಏನ್ ಮಾಡಿ ಪ್ರಸಾದ ತಿನ್ಕೊಂಡು ಡೋರ್ ಹತ್ರ ಕೂತಿದ್ದೀನಿ. ನನಗೇನೋ ಒಂಥರ ಸ್ಮೆಲ್ ಬರ್ತಾ ಇದೆ, ಮಳ್ಳಿಗೆ ಉದ್ಬತ್ತಿ ಪರಿಮಳ ಎಲ್ಲ ಬರ್ತಾ ಇದೆ. ನಾನು ಏನಿರ್ಬೋದು ಹಿಂಗೆ ನೋಡ್ತಾ ಇದೀನಿ, ಕೈಯಲ್ಲೆಲ್ಲ ರೋಮ ಹಿಂಗೆ ಎದ್ದು ನಿಲ್ತಾ ಇದೆ. ಯಾಕ್ರೋ ಲೈಟ್ ಹಾಕ್ರೋ ಫಸ್ಟ್. ಅಲ್ಲ ನೀವ್ ಈ ದೆವ್ವದ ವಿಷಯ ಮಾತಾಡೋ ಗಂಟೆ ಆಯ್ತಾ? ಲೈಟ್ ಹಾಕ್ರಪ್ಪ, ಬ್ಯಾಕಪ್ ಹಾಕ್ರೋ. ಬ್ಯಾಕಪ್ ಬಂದು ಏನ್ರೋ ಕರೆಕ್ಟ್ ಇವಾಗ್ಲೇ ಹೋಗ್ಬೇಕಾ? ಇಲ್ಲಿ ಹೇಳೋರು ಇರ್ಬೋದು, ಫಸ್ಟ್ ಜಾಗ ಖಾಲಿ ಮಾಡೋಣ. ಆತರ ಎಲ್ಲ ಬಿಡಿ. ನೀವ್ ಹೇಳ್ದಲ್ಲ ಸ್ಟೋರಿ, ಅಲ್ಲ ದೆವ್ವ ಎಲ್ಲ ಇಲ್ಲಿಗೆ ಬಂದ ಅಂತ ನೋಡ್ತಿದ್ದೀನಿ. ಎಂಟ್ರಿ ಆಯ್ತು ಅನ್ಸುತ್ತೆ ನನಗೂ, ಯಾಕೋ ತಾನೇ ಆಗ್ತಿರುತ್ತಲ್ಲ. ಇಲ್ಲ, ಫ್ಯಾನ್ ಸ್ವಿಚ್ ಆಫ್ ಆಗಿದೆ. ಸ್ವಿಚ್ ಆಫ್ ಆಗಿದ್ಯಾ? ಇವೆಲ್ಲ ಲೈವ್ ಆಗಿ ನೀವು ದೆವ್ವ ನೋಡಿದ್ವಿ, ಲೈವ್ ಆಗಿ. ನನಗೇನೋ ಆತರ ಲೈವ್ ಆಗಿ ದೆವ್ವ ಕಾಣಿಸಿಲ್ಲ, ಬಟ್ ಅನುಭವ ಆಗಿದೆ. ಏನೋ ಒಂಥರ ಗಾಳಿ, ಅದರದೇ ಒಂದು ಎಂಟಿಟಿ ಇರುತ್ತಲ್ಲ, ಆ ತರ ಒಂದು ಅನುಭವ ಆಗಿದೆ. ಅದು ಬಿಟ್ರೆ ಲೈವ್ ಆಗಿ ಹಿಂಗೆ ಡೈರೆಕ್ಟ್ ಆಗಿ ನನಗೆ ಈ ತರ ಶೇಪ್ ಅಲ್ಲಿ ಕಾಣಿಸಿದೆ ಅಂತ ಯಾವ್ದು ಇಲ್ಲ. ಈಗ ಆಲ್ಮೋಸ್ಟ್ ಎಲ್ಲ ಮೂವಿ ಎಲ್ಲ ಇದೆ, ದೆವ್ವ ಎಲ್ಲ ವೈಟ್ ಸೀರೆ ವೈಟ್ ಸೀರೆ ಅಂತಲ್ಲ, ಬಟ್ ಈಗ ನೀವು ಗಾಡಿ ಹೋಗಿದ್ರೆ ನಿಮ್ ಗಾಡಿ ಫೋಕಸ್ ಗೆ ಅದು ಆತರ ವೈಟ್ ತರ ಕಾಣುತ್ತೆ. ಅದ್ರದ್ದು ಒಂದು ಎಂಟಿಟಿ ಇದೆ ಅಂತ ನಿಮಗೆ ಕಾಣಬೇಕಲ್ಲ ಅದು. ಸೊ ನಿಮ್ಗೆ ಆತರ ಕಾಣಿಸುತ್ತೆ. ನೀವೇನು ಇಲ್ಲ ಅಂದ್ರೆ ನಿಮ್ಗೆ ಏನು ಕಾಣಿಸೋದೇ ಇಲ್ಲ. ಇದೆ ಅಂತ ನಿಮಗೆ ಅದು ಇತ್ತು ಅಂದ್ರೆ ನಿಮ್ಗೆ ಕಾಣಿಸುತ್ತೆ ಅದು. ಈಗ ಆಲ್ಮೋಸ್ಟ್ ನಾವೀಗ ದೆವ್ವ ಇದೆ ಅನ್ಕೊಂಡು ಹೋಗ್ತೀವಿ. ಹಾಗೆ ಮುಂದೆ ನಾವು ಕಾಣುದೇನೋ ಏನು ಪಕ್ಷಿ ಹೋಗಿದ್ವು, ಬೆಕ್ಕು ಹೋಗಿದ್ವು, ಕೇಳುದಾಗೇನೆ ಕೇಳುದು ಹಾಗೇನೆ. ಬಟ್ ಏನ್ ಗೊತ್ತಾ, ಈಗ ದೇವ್ರಿದೆ ಅಂದ್ಮೇಲೆ ದೆವ್ವನ್ ಇದ್ದೇ ಇರುತ್ತೆ. ಪಾಸಿಟಿವ್ ಇದ್ದಾಗ ಒಂದು ನೆಗೆಟಿವ್ ಇದ್ದೇ ಇರುತ್ತೆ, ಪಕ್ಕ ಇರುತ್ತೆ. ಅದನ್ನು ಈಗ ನೀವು ದೇವ್ರಿದೆ ನಂಬ್ತೀರ ಅಂದ್ರೆ ದೇವ್ರಿದೆ, ಇಲ್ಲ ಅಂದ್ರೆ ಇಲ್ಲ. ಹಾಗೇನೆ ದೆವ್ವ ಇದೆ ಅಂದ್ರೆ ಇದೆ, ಇಲ್ಲ ಅಂದ್ರೆ ಇಲ್ಲ. ಆತರ ನಂಬವನಿಗೆ ಇದೆ, ನಂಬದವನಿಗೆ ಇಲ್ಲ ಅಷ್ಟೇ. ಬಟ್ ನಿಜವಾಗಿ ನಾವಂತೂ ಫೀಲ್ ಆಗಿದ್ದೀವಿ, ತುಂಬಾ ಸಲ ಫೀಲ್ ಆಗಿದೆ. ಆಮೇಲೆ ಇವಾಗ್ಲೂ ಆಗ್ತಾ ಇದೆ, ಒಂದೊಂದು ಇನ್ಸಿಡೆಂಟ್ ಇವಾಗ್ಲೂ ಆಗ್ತದೆ. ಬಟ್ ಅದು ಅಷ್ಟು ಪ್ರಚಾರಕ್ಕೆ ಹೋಗಲ್ಲ, ಬಟ್ ಯಾರಷ್ಟು ಹೇಳಕ್ ಹೋಗಲ್ಲ. ಆತರ ಕೆಲವರಂತೂ ಜ್ವರ ಬಿದ್ದು ಮೂರ್ ದಿನ ಮಲಗಿದವ್ರಿದ್ದಾರೆ. ತುಂಬಾ ಸಲ ಇನ್ಸಿಡೆಂಟ್ ಇದೆ ಆತರ ಎಲ್ಲ. ನಮ್ಮ ಅಣ್ಣನಿಗಂತೂ ಸುಮಾರು ಸಲ ಆಗಿದೆ. ಅವ್ನು ಡ್ಯೂಟಿ ಮುಗಿಸ್ಕೊಂಡ್ ಬರೋದೇ 9 ಗಂಟೆ ಮೇಲೆ ಅಲ್ಲ. ಒಂದೊಂದ್ಸಲ ಸುಮ್ನೆ ಮರ ಬಿದ್ದ ಕಾಣಿಸೋದು, ಬಟ್ ಬೆಳಿಗ್ಗೆ ಹೋದ ಮರನೇ ಇಲ್ಲ ಅಲ್ಲಿ. ಆಮೇಲೆ ದಾರಿ ತಪ್ಪಿ ಹೋಗಿರೋದು. ಈಗ ಬೇಟೆ ಆಡಲಿಕ್ಕೆ ಅಂತ ಹೋಗಿರ್ತಾರೆ, ಹೋಗಿ ದಾರಿ ಚೆನ್ನಾಗಿ ಕಾಣಿಸುತ್ತೆ ರೂಟ್, ಚೆನ್ನಾಗಿದ್ದಲ್ಲ, ಹೋಗ್ಬೋದು. ಇದೇ ರೂಟ್ ಡೈಲಿ ಓಡಾಡೋ ರೂಟ್ ಅನ್ಕೊಂಡು ಹೋಗಿರ್ತಾರೆ. ಹೋಗಿರ್ತಾರೆ, ನೋಡಿದ್ರೆ ಇವ್ರು ಎಲ್ಲೋ ತಲುಪಿರ್ತಾರೆ. ಆಮೇಲೆ ಗೊತ್ತಾಗುತ್ತೆ ರೂಟ್ ತಪ್ಪಿಸಿದೆ ಅಂತ, ನಮಗೆ ದಾರಿ ತಪ್ಪಿದೆ ಅಂತ ಆಮೇಲೆ ಗೊತ್ತಾಗುತ್ತೆ ಇವರಿಗೆ. ಆಮೇಲೆ ರಿಟರ್ನ್ ಬಂದದ್ದು ರಿಟರ್ನ್ ಎಲ್ಲ ಬರ್ಲೇಬೇಕಲ್ಲ. ಮತ್ತೆ ಸುಮಾರು ಕಿಲೋಮೀಟರ್ ಇರ್ತಾರೆ. ಆಮೇಲೆ ಶಾರ್ಟ್ ಕಟ್ ನೋಡಿ ಗೊತ್ತಿರ್ತಲ್ಲ, ಏರಿಯಾ ಅಡ್ಡಾಡಿ ಇರ್ತಲ್ಲ. ಮತ್ತೆ ಶಾರ್ಟ್ ಕಟ್ ನೋಡ್ಕೊಂಡು ಎಲ್ಲ ಈ ಕಡೆ ಹೋದ್ರೆ ಇಲ್ಲಿ ರೀಚ್ ಆಗ್ತೀವಿ ಅಂತ ಅವ್ರಿಗೆ ಗೊತ್ತಿರುತ್ತೆ. ಸೊ ಹಂಗೆ ಶಾರ್ಟ್ ಕಟ್ ರೂಟ್ ಅಲ್ಲಿ ಬರ್ತಾರೆ ಅವರು. ಅದೆಲ್ಲ ನಿಮ್ಮ ಲೈಫ್ ಅಲ್ಲಿ ಬಹಳ ಆಗಿದೆ. ಆಮೇಲೆ ಈಗ ಒಬ್ಬೊಬ್ಬ ನೈಟ್ ಅಲ್ಲಿ ಎಲ್ಲ ನಮ್ ಸೈಡ್ ಎಲ್ಲ ಈಗ ಆರ್ ಪ್ಲೇಸ್ ಅಲ್ಲಿ ಮಾಂಸ ಎಲ್ಲ ತಗೊಂಡೋದ್ರೆ ಅದರ ಪ್ಲಾಸ್ಟಿಕ್ ಅರಿಯೋದು ಅದರದ್ದು. ಆಮೇಲೆ ಸೈಡ್ ಅಲ್ಲೆಲ್ಲ ಗಿಡ ಮರನೇ ಇರೋದಲ್ಲ, ಅದು ಶೇಕ್ ಆಗೋದು. ಆಮೇಲೆ ಈ ಮರಳು ಇರುತ್ತಲ್ಲ, ಮರಳು ಬಿಸಾಡಿದಾಗ ಸೌಂಡ್ ಕೇಳೋದು. ಈ ತರ ಎಲ್ಲ ಬಹಳ ಆಗಿದಾವು. ನಮ್ಮ ಅಜ್ಜ ಎಣ್ಣೆ ಪಾಟಿ ಅವಾಗ ಅವ್ರು ಒಂದ್ಸಲ ಮೀನ್ ತಂದಿದ್ದಾರೆ. ಮೀನು ಮನೆಗೆ ಬರ್ಬೇಕಾದ್ರೆ 6 ಗಂಟೆ 7 ಗಂಟೆ ಫಿಕ್ಸ್ ಇರ್ತೈತೆ ಅವ್ರದ್ದು. ಅವರು ಕುಡ್ಕೊಂಬರ್ಬೇಕಾದ್ರೆ ಕೈಯಲ್ಲಿ ಮೀನಿದೆ, ಪ್ಲಾಸ್ಟಿಕ್ ಗೊತ್ತಲ್ಲ, ಬ್ಲಾಕ್ ಕವರಲ್ಲಿ ಕೊಟ್ಟೆ ಕೊಡ್ತಾರೆ ಅವರು. ಬ್ಲಾಕ್ ಕವರ್ ಅರ್ದಿದೆ, ಮೀನ್ ಬೀಳ್ತಾ ಇದೆ. ಇವ್ರು ಹಿಂಗೆ ಎಕ್ಕಿದ್ರು ಹಿಂಗ್ ಹಾಕೋದು, ಇದು ತಿರ್ಗಾ ಈ ಕಡೆ ಬೀಳೋದು, ಅಲ್ಲಿಂದ ಎಕ್ಕೋದು ಇಲ್ಲಿ ಹಾಕೋದು ಕವರಿಗೆ, ತಿರ್ಗಾ ಇದು ಈ ಕಡೆ ಬೀಳೋದು. ನಮ್ಮ ಅಜ್ಜ ಬಿಟ್ಟೇ ಇಲ್ಲ. ನಮ್ಮ ಅಜ್ಜ ಹೇಳಿದ್ದಾರೆ ಅಂದಾಗೆ, ನೀನು ಬರುದಾದ್ರೆ ಎಷ್ಟು ದೂರ ಬರುತ್ತೆ, ನಾನು ಮಾತ್ರ ಇನ್ನು ಸಾಂಬಾರ್ ಮಾಡಿ ತಿನ್ನೋದು ಅಂತ ಹೇಳಿದ್ದಾರೆ. ಆಮೇಲೆ ಅದ್ರಕ್ಕೊಂದು ಇಷ್ಟು ಏರಿಯಾ ಅಂತ ಇರುತ್ತೆ, ಅಲ್ಲಿವರೆಗೂ ಅದು ಬರುತ್ತೆ. ಆಮೇಲೆ ಅದ್ರದ್ದು ಬಾರ್ಡರ್ ಅಂತ ಇರುತ್ತೆ, ಆ ಬಾರ್ಡರ್ ದಾಟಿ ಬರೋದಿಲ್ಲ. ಅದು ಅದಕ್ಕೊಂದು ಇಷ್ಟು ಅಂತ ಒಂದು ಏರಿಯಾ ಇರುತ್ತೆ, ಆ ಏರಿಯಾ ಕವರ್ ಆದ್ಮೇಲೆ ಅದು ಬರೋದಿಲ್ಲ. ಪಟ್ಟಂಗ ವಿದ್ಯುತ್ ಆದ ನಮ್ಮ ಕೊನೆಯ ಸುತ್ತು ಜಟ್ ಪಟ್ ಪಲ್ಲೆ. ಕ್ವಶನ್ ಕೇಳ್ತೀನಿ, ಅದಕ್ಕೆ ನೀವು ಒಂದೇ ವಾಕ್ಯದಲ್ಲಿ ಆನ್ಸರ್ ಮಾಡ್ಬೇಕು. ಜಟ್ ಪಟ್ ಪಲ್ಲೆ. ಇನ್ ಕೇಸ್ ನೀವು ಹುಡುಗಿ ಆಗಿದ್ಗೆ, ಬೆಳಿಗ್ಗೆ ಎದ್ದ ತಕ್ಷಣ ಹುಡುಗಿ ಆಗಿದ್ಗೆ ಏನ್ ಮಾಡ್ತೀರಾ? ಫಸ್ಟ್ ಶಾಕ್ ಆಗ್ತೀನಿ, ಆಮೇಲೆ ಕನ್ನಡ ಮುಂದೆ ನೋಡ್ಕೊಳ್ತೀನಿ ಅಷ್ಟೇ. ಆಮೇಲೆ ಏರಿಯಾಕ್ಕೆ ಒಂದು ಹೊಸ ಹುಡುಗಿ, ಯಾರೋ ಹೊಸ ಚೆನ್ನಾಗಿ ಹುಡುಗ ಜೊತೆ ಸೇರಿ ಒಂದು ಪಾರ್ಟಿ ಪಬ್ಬಿಗೆಲ್ಲ ಹೋಗಿ ಎಂಜಾಯ್ ಮಾಡ್ಕೊಂಡ್ ಬರ್ತೀವಿ. ಸಾಕು. ಎಲ್ಲಾದ್ರೂ ನೀವು ಕೆಲಸ ಅದೇ ಪೊಲೀಸ್ ಆಗಿದ್ಗೆ ಏನ್ ಮಾಡ್ತೀರಾ? ಫಸ್ಟ್ ನಿಮ್ನ ಒದ್ದೊಳಗೆ ಹಾಕ್ತೀನಿ. ಯಾಕೆ ಸ್ಟೇಷನ್ ಅಲ್ಲಿ ಯಾರು ಇರಲ್ವಲ್ಲ ಮಾತಾಡಕ್ಕೆ, ಪಟಾಕಿ ಚಾ ಮಾಡ್ತೀನಿ ನಿಮ್ ಜೊತೆ. ಇನ್ನೊಂದು ಒಗ್ಗಟ್ಟು ಗೆಲ್ತೀನಿ. ಒಂದು ಆನೆ ಮತ್ತು ಇರುವೆ.
ಹೋಗ್ತಾ ಇರ್ತಾರೆ ಬೈಕಲ್ಲಿ, ಆಕ್ಸಿಡೆಂಟ್ ಆಗುತ್ತೆ, ಆನೆಗೆ ಪೆಟ್ಟು ಬೀಳುತ್ತೆ, ಇರುವೆಗೆ ಏನಾಗಲ್ಲ. ಯಾಕೆ? ಯಾಕಂದ್ರೆ ಇರುವೆ ಚಿಕ್ಕದಲ್ಲ, ಆನೆ ಮೇಲೆ ಕೂತಿರುತ್ತೆ. ಅಲ್ಲ, ಇರುವೆ ಪೇಪರ್ ಇಂದು ಅಲ್ಲ, ಇರುವೆ ಇಮ್ಯಾಜಿನೇಷನ್ ಅಲ್ಲಿ ಇದೆ. ಅಲ್ಲ, ಏನಿರ್ಬೋದು? ಎಲ್ಲ ಸೊಂಡಿಲ್ ಮೇಲೆ ಕೂತಿರುತ್ತೆ. ಅಲ್ಲ, ಎಲ್ಲ ಹೇಳಿ. ಹೆಲ್ಮೆಟ್ ಹಾಕಿದ್ವಿ. ಅದೇ ಕಂಟಿನ್ಯೂ. ಆಮೇಲೆ ಅದು ಆನೆ ಅಡ್ಮಿಟ್ ಆಗುತ್ತೆ, ಒಂದು ಬೆಡ್ ಅಲ್ಲಿ ಆನೆ ಇರುತ್ತೆ, ಇನ್ನೊಂದು ಬೆಡ್ ಅಲ್ಲಿ ಇರುವೆ ಇರುತ್ತೆ. ಯಾಕೆ? ಇರುವೆ ಗಾಯ ಆಗಿರುತ್ತೆ. ಅಲ್ಲ, ಬ್ಯಾಂಡೇಜ್ ಇಲ್ಲ ಆನೆ ನೋಡ್ಕೊಳ್ಳಿಕ್ಕೆ. ಅಲ್ಲ, ಮತ್ತೆ ಆನೆಗೆ ಯಾರು ಇರಲ್ಲ, ಪಾರ್ಟ್ನರ್ ಇರಲ್ಲ. ಆನೆಗೆ ಆಕ್ಸಿಡೆಂಟ್ ಆಗಿರುತ್ತಲ್ಲ, ಆನೆಗೆ ಬ್ಲಡ್ ಕೊಡೋದಕ್ಕೆ. ಮತ್ತೆ ಮನೋಜ್ ಅವರಿಗೆ ಬಂದು ತುಂಬಾ ಖುಷಿ ಆಯ್ತು. ಹೇಗಿತ್ತು ನಮ್ಮ ಜೊತೆ ಪಟ್ಟಂಗ ವಿದ್ಯುತ್? ಸ್ವಲ್ಪ ಸ್ವಲ್ಪ ಎಂಜಾಯ್ಮೆಂಟ್, ಖುಷಿ ಅನಿಸ್ತು. ನಿಮ್ಮ ಚಾನಲ್ ಕೂಡ ಚೆನ್ನಾಗಿ ಓಡ್ಲಿ, ಥ್ಯಾಂಕ್ ಯು. ಒಳ್ಳೆ ವ್ಯೂಸ್ ಬರ್ಲಿ, ಒಳ್ಳೆ ನಿಮ್ಗೆ ಒಳ್ಳೇದಾಗ್ಲಿ, ಬೇಗ ಮದುವೆ ಆಗ್ಲಿ. ಥ್ಯಾಂಕ್ಸ್. ಪಟ್ಟಂಗ ವಿದ್ಯುತ್ ಇವತ್ತಿನ ಎಪಿಸೋಡ್ ಇಲ್ಲಿಗೆ ಮುಗಿದಿದೆ. ಮುಂದಿನ ಎಪಿಸೋಡ್ ಜೊತೆಗೆ ಹೊಸ ಗೆಸ್ಟ್ ನೊಂದಿಗೆ ನಾವು ಮತ್ತೆ ಸಿಗೋಣ. ಥ್ಯಾಂಕ್ ಯು.